ಮುಂದುವರೆದು ಧನುರ್ ರಾಶಿ. ಆದಾಯ ಏನೋ ಉತ್ತಮ ಇದೆ, ಆದರೆ ಖರ್ಚು ಕೂಡ ಮಿತಿ ಮೀರ್ತಾ ಇದೆ ಧನುರ್ ರಾಶಿಯವರಿಗೆ. ಅದರ ಬಗ್ಗೆ ಸ್ವಲ್ಪ ಗಮನ ವಹಿಸಿ. ನಿಮ್ಮ ಜಾತಕದಲ್ಲಿ ಶನಿಯ ದೋಷ ಇದ್ದರೆ, ಜಾತಕದಲ್ಲೇ ಶನಿಯ ದೋಷ ಇದ್ದರೆ, ಅಥವಾ ಗುರುವಿನ ಬಲ ಇಲ್ಲದೆ ಹೋದರೆ, ಗುರುವು ಅಷ್ಟಮದಲ್ಲಿ ಇರಬೇಕಾದ್ರೆ ಶನಿಯು ಚತುರ್ಥ ಪಂಚಮಕ್ಕೆ ಹೋಗ್ತಕ್ಕಂಥ ವರ್ಷ ಇದು. ಸ್ವಲ್ಪ ಹಿನ್ನಡೆ ಆಗ್ತದೆ. ಆದಾಯ ಏನೋ ಬರ್ತದೆ, ಖರ್ಚುಗಳು ಅತ್ತ ದರಿ ಇತ್ತ ಪುಲಿ ಅಂತಂತ, ಯಾವ ಕಡೆ ಹೋಗಲಿ ಅಂತಂತ ಗೊತ್ತಾಗದೇ ಇರತಕ್ಕಂತಹ ಸಮಸ್ಯೆಗಳು ಬರಲಿಕ್ಕೆ ಸಾಧ್ಯ ಉಂಟು. ಅನೇಕವಾಗಿರ್ತಕ್ಕಂಥ ಪ್ರಯಾಣ ತಿರುಗಾಟಗಳು, ಇದರಿಂದ ಪಿತ್ತ ದೋಷಗಳು ಬರಲಿಕ್ಕೆ ಸಾಧ್ಯತೆ ಇದೆ. ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು. ಧನುರ್ ರಾಶಿಯವರು ಸಾಮಾನ್ಯವಾಗಿ ಇನ್ನೊಬ್ಬರ ಮಾತನ್ನು ಕೇಳೋದಿಲ್ಲ. ಬಹಳ ಲೇಟ್ ಯಾರನ್ನಾರ ನಂಬಬೇಕು ಅಂತಂದರೆ, ಅಥವಾ ಯಾರ್ದಾರ ಮಾತು ಕೇಳಬೇಕು ಅಂದರೆ, ನಿಮ್ಮ ಒಳ್ಳೆಯದಕ್ಕೆ ಹೇಳ್ತಾ ಇದ್ದೀನಿ, ಕೇಳಿ, ಒಳ್ಳೆಯದಾಗತ್ತೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚು ಗಮನ ಕೊಡಬೇಕು. ರುದ್ರದೇವರ ಆರಾಧನೆ, ರುದ್ರ ಪಾರಾಯಣೆ, ರುದ್ರಾಭಿಷೇಕ, ಶಿವನಾಮ ಸ್ಮರಣೆ, ಒಟ್ಟಿನಲ್ಲಿ ಈಶ್ವರನನ್ನು ಚೆನ್ನಾಗಿ ಪ್ರಾರ್ಥನೆ ಮಾಡಿ, ಹರಿಯನ್ನೂ ಪ್ರಾರ್ಥನೆ ಮಾಡಿ, ಮಾನಸಿಕ ಗೊಂದಲಗಳಿಗೆ ರುದ್ರಾರಾಧನೆಯನ್ನು ವಿಶೇಷವಾಗಿ ಹೇಳಿದ್ದಾರೆ, ಪರಿಹಾರ ಆಗ್ತದೆ ಅಂತಂತ. ಒಳ್ಳೆಯದಾಗಲಿ. Subscribe to One India and never miss an update. Download the One India app now.